ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಮಾಡೋಣ ಅಂದರೆ ಆಂಬೊಡೆ ಮಾಡೋಣ. ಆಂಬೊಡೆ ಅಂತಂದರೆ ಇದು ಗಟ್ಟಿ ಅವಲಕ್ಕಿಲಿ ಮಾಡೋದು. ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ನೆನೆಸಿ ಒಂದು 10 ನಿಮಿಷ ನೆನೆಸಿಟ್ಕೊಂಡು ಈ ಥರ ಅಮ್ಕಿ ಅದು ಸ್ಮೂತ್ ಆದಮೇಲೆ ಅಮ್ಕಿ ನೀರನ್ನ ತೆಗೆದು ಒಂದು ಬೌಲ್ಗೆ ಹಾಕೋಬೇಕು. ಆ ಬೌಲಿಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಅದನ್ನು ಒಂಥರ ಹಿಂಗೆ ಕ್ರಷ್ ಮಾಡಿ ಹಾಕಿ, ನಂತರ ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಪದಾರ್ಥಗಳು ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಈವ್ನಿಂಗ್ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಬೇಗನೂ ಸಹ ಮಾಡ್ಬೋದು. ಗಟ್ಟಿ ಅವಲಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಕಾದ ನಂತರ ಈ ಥರ ವಡೆ ಥರ ಟೈಪಲ್ಲಿ ಮಾಡಿ ಎಣ್ಣೆಗೆ ಬಿಡಬೇಕು. ಇದು ಸ್ವಲ್ಪ ಬೇಯೋದು ಲೇಟು, ಚೆನ್ನಾಗಿ ಬೇಯಿಸಬೇಕು, ಬ್ರೌನಿಷ್ ಬರೋ ತನಕ. ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.